ದಸರಾ ಉತ್ಸವಗಳು ಇರುವುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ. ಯಾವ ನಿಯಮ? ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ 10:30 ಗಂಟೆ ಒಳಗಡೆ ಮುಗಿಸಬೇಕು. ಎರಡನೇದು, ಯಾವುದೇ ಕಾರ್ಯಕ್ರಮದಲ್ಲಿ ಡಿಜೆಗಳನ್ನು ಬಳಸಬಾರದು. ಮೂರನೇದು, ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇದೆ ಅದು ಇಷ್ಟೇ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬರು ಇರ್ಬೋದು, ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿಜೆಯನ್ನು ಉಪಯೋಗ ಮಾಡಬಾರದು ಅಂತ ಹೇಳಿ ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ. ಕಳೆದ 16 ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು 16 ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಅವಕಾಶ ಕೊಡಬಾರದು. ಹಾಗಾಗಿ ಇದನ್ನು ಅವರು ಕರೆಕ್ಟ್ ಆಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ. ಇನ್ನು ಎರಡನೇದು, ಇವತ್ತೇನು ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಸಂಪೂರ್ಣ ಅವರಿಗೆ ಸ್ವಾಗತ ಕೊಡ್ತೀವಿ, ಸಹಕಾರವನ್ನು ಕೊಡ್ತೀವಿ. ಬಹಳ ಒಳ್ಳೆಯ ಕೆಲಸವನ್ನು ಇವತ್ತು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ. ಎರಡನೇದು, ಅವರು ಏನು ನಮ್ಮ ಮಂಗಳೂರಿಗೆ ಬಂದ ಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದನಾತ್ಮಕ ಬರವಣಿಗೆಗಳು ಇವತ್ತು ಕಡಿಮೆ ಆಗ್ತವೆ. ಇದು ಕೂಡ ಒಂದು ಸ್ವಾಗತಾರ್ಹ ವಿಷಯ. ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ಗಲಾಟೆಗಳಾಗ್ತದೆ ಎಂಬಂತ ಕಾರಣಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಿರುವುದು ಇದೊಂದು ಶ್ಲಾಘನೀಯ ಮತ್ತು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ. ಆದರೆ ಶಾಂತಿ ಸುವ್ಯವಸ್ಥೆಯ ನೆಪದಲ್ಲಿ ಇವತ್ತೇನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವಂತ ನಿಯಮಗಳನ್ನೇನು ಪೊಲೀಸ್ ಇಲಾಖೆ ಇವತ್ತು ಜಾರಿ ಮಾಡ್ತಾ ಇದೆ, ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಇವತ್ತು ಇದಕ್ಕೆ ನಾವು ವಿರೋಧವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ನೋಡಿ, ನಮ್ದು ತುಳುನಾಡು ಅಂತ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ಸಂಸ್ಕೃತಿಯ ಒಂದು ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡ್ರೆ ವಿಶೇಷವಾದ ಇಲ್ಲಿಯ ನಮ್ಮ ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ಕಂಬಳ, ಗಣೇಶೋತ್ಸವ, ಮೊಸರು ಕುಡಿಕೆ ಉತ್ಸವ, ದಸರಾ ಕಾರ್ಯಕ್ರಮಗಳೆಲ್ಲ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತೋರಿಸಿಕೊಡುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಇವತ್ತು ಜಗತ್ತಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಒಂದು ಜಗತ್ ಪ್ರಸಿದ್ಧವಾಗಿದೆ. ಈ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಅಥವಾ ವಿದೇಶದಿಂದಲೂ ಇವತ್ತು ನಮ್ಮ ದಸರಾ ಉತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಹಾಗಾಗಿ ಇಂಥ ಒಂದು ಈ ಸಂಸ್ಕೃತಿಯನ್ನು ಮೊಟಕುಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಇದು ಸರಿಯೇ. ನಾನು ಇನ್ನೊಂದು ಹೇಳಬೇಕಾದ್ರೆ ನೋಡಿ, ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಇದನ್ನೇ ನಂಬಿ ಜೀವನ ಮಾಡುವವರು. ಉದಾಹರಣೆಗೆ ನವರಾತ್ರಿ ಉತ್ಸವ, ಗಣೇಶೋತ್ಸವ ನಮ್ಮ ಜಿಲ್ಲೆಯಲ್ಲಿ ಸುಮಾರು 10 ದಿವಸ ಆಗುತ್ತೆ. ಗಣಪತಿ ಕಾರ್ಯಕ್ರಮ 7 ದಿವಸ ಆಗುತ್ತೆ. ಇನ್ನು ಕೆಲವು ಕಡೆ 3 ದಿವಸ 5 ದಿವಸ ಈ ಕಡೆ ಕಾರ್ಯಕ್ರಮಗಳಿಗೆ ನಡೀತಲೇ ಇದೆ. ಈ ಕಾರಣಕ್ಕೋಸ್ಕರ ತುಂಬಾ ಜನ ಅಲಂಕಾರಕ್ಕೆ ಸಂಬಂಧಪಟ್ಟ ಹೂವಿನ ಅಲಂಕಾರ ಇರ್ಬೋದು, ಅಥವಾ ಶಾಮಿಯಾನಕ್ಕೆ ಸಂಬಂಧಪಟ್ಟಂತೆ, ಅಥವಾ ಸ್ಟೇಜು, ಧ್ವನಿವರ್ಧಕ, ಹೀಗೆ ಹಲವಾರು ಸಣ್ಣ ಪುಟ್ಟ ಯಾರು ವ್ಯಾಪಾರಿಗಳು ಈ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಕಾಯ್ತಾರೆ, ವರ್ಷಕ್ಕೊಂದ್ಸಲ ಯಾವಾಗ ನವರಾತ್ರಿ ಉತ್ಸವ ಬರುತ್ತೆ, ವರ್ಷಕ್ಕೊಂದ್ಸಲ ಯಾವಾಗ ಗಣೇಶೋತ್ಸವ ಬರುತ್ತೆ. ಯಾಕೆಂದ್ರೆ ಅದರಿಂದಾಗಿ ಅವರಿಗೆ ಜೀವನ ನಡೆಸಬೇಕು, ಆ ವ್ಯಾಪಾರದಿಂದಲೇ ಒಂದಷ್ಟು ಜೀವನವನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಸಾಕಷ್ಟು ಜನ ಇವತ್ತು ಇಲ್ಲಿ ಆ ವರ್ಗದ ಜನ ನಮ್ಮ ಭಾಗದಲ್ಲಿ ತುಂಬಾ ಜನ ಇದೆ.
ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸಿದ ಕಾರಣ ಅಂದ್ರೆ ಮೊಟಕುಗೊಳಿಸಿದ ಕಾರಣ ಇದಕ್ಕೆಲ್ಲಕ್ಕೆ ಕೂಡ ಇವತ್ತು ಬಿಟ್ಟು ಬಿಡು. ಅಷ್ಟು ಮಾತ್ರ ಅಲ್ಲ, ನಾವು ಯಾರು ಕಾರ್ಮಿಕ ವರ್ಗದವರಿದ್ದಾರೆ ಅಥವಾ ಕೆಳವರ್ಗದವರು ಇದ್ದಾರೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಪೂರ್ತಿ ದುಡಿಮೆ ಮಾಡಿ ಸಂಜೆ ಹೊತ್ತು ಎಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಗಣೇಶ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಕಾರ್ಯಕ್ರಮ 10:30 ಗಂಟೆ ಒಳಗಡೆ ಬಂದೆ. ಅವರಿಗೂ ಕೂಡ ನೋಡುವಂತ ಅವಕಾಶ ಇವತ್ತು ಇರುವುದಿಲ್ಲ. ಹಾಗಾಗಿ ಇಂಥ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಬೇಕು. ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು SP ಅವರಿಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಬೆಳಿಗ್ಗೆ DC ಅವರ ಕಚೇರಿಗೆ ಹೋಗಿದ್ವಿ. DC ಅವರು ಸಿಗಲಿಲ್ಲ. ನಾವು ADC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ, ಪೊಲೀಸ್ ಇಲಾಖೆ ಇವತ್ತು ಬೇರೆ ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಜಿಲ್ಲಾಡಳಿತ ಅವರಿಗೆ ಮನವರಿಕೆ ಮಾಡಬೇಕು. ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ಕರಾವಳಿಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು, ಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೀತಾ ಇತ್ತು, ದಸರಾ ಉತ್ಸವ ನಡೀತಾ ಇತ್ತು, ಅದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ತೆಗೆದುಕೊಡಬೇಕು, ಅವರಿಗೆ ಹೇಳಬೇಕು ಎಂಬ ದೃಷ್ಟಿಯಿಂದ ನಾವು DC ಕಚೇರಿಗೆ ಕೂಡ ಹೋಗಿ ನಾವು ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವಿತ್ತು ಮಾಡಿದ್ವಿ. ಇನ್ನು ಎರಡನೇ ಸಂಗತಿ, ಬಹುಶಃ ಇವತ್ತು ಪೊಲೀಸ್ ಕಮಿಷನರ್ ಅಥವಾ SP ಅವರು ಮಾತಾಡಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಧ್ವನಿವರ್ಧಕದ ಒಂದು ನಿಯಮಾವಳಿ ಇದೆ. ಆ ನಿಯಮದ ಪ್ರಕಾರ ಅದರ ಏನು ಡಿಸಿಬಲ್ ಇದೆ ಅದನ್ನು ಇಷ್ಟರ ಒಳಗಡೆ ಮಾಡಬೇಕು ಅಂತ ನಿಯಮ ಇದೆ ಮತ್ತು ನಾವು ಅನುಮತಿಯನ್ನು ಕೊಡಬಾರದು ಅಂತಲೇ ಇದೆ. ಸರಿ, ನಾವು ಇದಕ್ಕೆ ಒಂದು ಒಪ್ಪಿಗೆ. ಆದರೆ ಅದೇ 2000ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟ್ ಅನ್ನು ಮಾಡಿದೆ, ನೋಟಿಫಿಕೇಶನ್ 14ನೇ ಫೆಬ್ರವರಿ 2000 ಇಸವಿಯಲ್ಲಿ. ಆ ಧ್ವನಿವರ್ಧಕದ ನಿಯಮಾವಳಿಯಲ್ಲಿ 5ನೇ ಪಾಯಿಂಟ್ 5.3 ಅಲ್ಲಿ ಒಂದು ಸ್ಪಷ್ಟವಾದಂತಹ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಒಂದು ವಿನಾಯಿತಿಯನ್ನು ಕೊಡಬಹುದು, ವರ್ಷದಲ್ಲಿ 15 ದಿವಸ ನಿಮಗೆ ಯಾವ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಹುದು ಆ ಕಾರ್ಯಕ್ರಮಕ್ಕೆ ಅನುಮತಿ ನೀವು ಹೇಗೆ ಬೇಕಾದ್ರೂ ಕೊಡಬಹುದು, ರಾತ್ರಿ 12 ಗಂಟೆ ತನಕ ಕೊಡಬಹುದು ಅಂತೇಳಿ ಆ ನಿಯಮಾವಳಿ. ಆ ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಈ ಕಾರಣವನ್ನು ಕೊಟ್ಟಿದ್ದಾರೆ. ಆ ವಿಶೇಷವಾದಂತಹ 15 ದಿವಸದ ಅಧಿಕಾರ ಇದೆ, ಅದರ ಪ್ರಕಾರ ನಾವು ಇದಕ್ಕೆ ನಾಡ ಹಬ್ಬ ಎಂಬುದು ಪರಿಗಣಿಸಿ ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಹಾಗಾದರೆ ನಮ್ದು ಗಣೇಶೋತ್ಸವ ನಾಡ ಹಬ್ಬ ಅಲ್ವಾ, ಅಥವಾ ಮುಂದೆ ಬರುವಂತಹ ದಸರಾ ಹಬ್ಬ ನಾಡ ಹಬ್ಬ ಅಲ್ವಾ, ನಾವು ಈ ಭಾಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅದು ನಮ್ಮ ಹಬ್ಬ ಅಲ್ವಾ? ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಯವರ ಹತ್ರ ಬಲವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದೇ ನಿಯಮದ ಪ್ರಕಾರ ಏನು ವರ್ಷದಲ್ಲಿ 15 ದಿವಸಗಳ ಕಾಲ ನೀವು ಬೇರೆ ಬೇರೆ ದಿವಸಗಳಿಗೆ ಸಂಬಂಧಪಟ್ಟಾಗೆ ಅನುಮತಿಯನ್ನು ಕೊಡಬಹುದು ಎಂಬಂತ ಏನು ಆದೇಶ ಇದೆ, ಆ ಆದೇಶದ ಪ್ರಕಾರ ನಾಡ್ದು ಗಣೇಶೋತ್ಸವಕ್ಕೆ ಕೊನೆಯ 5 ದಿವಸ ನೀವು ನಮಗೆ ಕಾರ್ಯಕ್ರಮವನ್ನು ಅದರ ನಿಯಮದ ಪ್ರಕಾರ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀವಿ. ಎರಡನೇದು ದಸರಾ ಕಾರ್ಯಕ್ರಮ, ಅದು ಕೂಡ ಕೊನೆಯ 1, 2, 3 ಅಕ್ಟೋಬರ್ ನಮಗೆ ಏನು ಬರುತ್ತೆ ಕೊನೆಯ 3 ದಿವಸ, ಅದನ್ನು ಕೂಡ ಇದೇ ನಿಯಮದ ಪ್ರಕಾರ ನಮಗೆಲ್ಲರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಈಗಾಗಲೇ ತುಂಬಾ ಜನ ಇವತ್ತು ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವ ಕಾರ್ಯಕ್ರಮ ಮಾಡುವಂಥವರು ನಮಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ನೋವನ್ನು ಹಂಚಿದ್ದಾರೆ. ಅದರ ಜೊತೆಗೆ ಧ್ವನಿವರ್ಧಕ ಸಂಘ ಸಂಸ್ಥೆಯವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು, ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನೀವು ಸೌಂಡ್ ಹಾಕಬೇಕಾದ್ರೆ 2 ಸಣ್ಣ ಸ್ಪೀಕರ್ ಅನ್ನು ಹಾಕಿ, ದೊಡ್ಡದು ಹಾಕಬಾರ್ದು, ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಹೋಗ್ಬೇಕಾದ್ರೆ ಸೌಂಡ್ ಜೋರು ಇಡಬಾರ್ದು, ಈ ರೀತಿಯ ಬೇರೆ ಬೇರೆ ನಮಗೆ ಒಂದು ಆದೇಶವನ್ನು ನಿಯಮವನ್ನು ಕೊಟ್ಟು ನಮಗೆ ಯಾವುದೇ ಈ ರೀತಿಯ ಕಾರ್ಯಕ್ರಮ ಮಾಡದ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ನಮ್ಮ ಹತ್ರ ನೋವನ್ನು ಹಂಚಿದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಪರಿಗಣಿಸಿ ವಿಶೇಷವಾಗಿ ತುಳುನಾಡಿನ ಯಾವ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ತೊಂದರೆ ಆಗದಂತೆ ನಾವು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ವಿನಂತಿಯನ್ನು ಪೊಲೀಸರು ಕೊಡುವಂತ ಕಾರಣ ಏನು? ಈ ಕಾರಣಕ್ಕೋಸ್ಕರ ಸಂಘರ್ಷ ಆಗುತ್ತೆ, ಗಲಭೆ ಆಗುತ್ತೆ. ಒಂದೇ ಒಂದು ಉದಾಹರಣೆ ಕೊಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವದ ಕಾರಣಕ್ಕೋಸ್ಕರ ಗಲಾಟೆ ಆದಂತ ಉದಾಹರಣೆ ಇದೆಯಾ? ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಿಂದ ಆದಂತಹ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ಯಾವುದಾದ್ರೂ ಗಲಭೆ ಸೃಷ್ಟಿಯಾಗಿಲ್ಲ?
ದಸರಾ ಉತ್ಸವದ ಸಂದರ್ಭದಲ್ಲಿ ಯಾವುದೇ ಈ ರೀತಿಯ ಗಲಾಟೆಗಳಾಗಿಲ್ಲ, ಯಾವುದೂ ಆಗಿಲ್ಲ. ನಾನು ಹೇಳ್ತಿರೋದು ನೀವು ಬೇರೆ ಕಾರ್ಯಕ್ರಮಗಳಿಗೆ ಕೊಡಿ. ಈಗ ಡಿಜೆ ಅನುಮತಿ ಇಲ್ಲ, ಎಸ್, ಇದನ್ನು ಒಪ್ಪಿಕೊಳ್ತೇವೆ. ಈ ಡಿಜೆಯ ಕಾರಣದಿಂದಾಗಿ ಸಾಕಷ್ಟು ಗಲಾಟೆಗಳಾಗಿವೆ. ಒಂದು ಪರಿಸರಕ್ಕೆ ಮಾಲಿನ್ಯದಂತ ಸಂದರ್ಭದಲ್ಲಿ ಅದು ಆಗಿರ್ಬೋದು. ಆ ಡಿಜೆಯ ಕರ್ಕಶ ಶಬ್ದ ಏನಿದೆ, ಆ ಸೌಂಡಿಗೆ ಸಾಕಷ್ಟು ಜನರಿಗೆ ತೊಂದರೆ ಆದಂತಿರ್ಬೋದು. ಆದರೆ ಯಾವುದೋ ಒಂದು ದೊಡ್ಡ ಯಾವುದು ಬಾಕ್ಸ್ ಇಟ್ಟ ತಕ್ಷಣ ಗಲಾಟೆ ಆಗ್ಲಿಕ್ಕೆ ಹೇಗೆ ಸರ್ ಕಾರಣ? ಆರ್ಕೆಸ್ಟ್ರಾ ಮಾಡ್ತಾರಲ್ಲ, ಇವತ್ತು ಎಲ್ಲಿ ಆರ್ಕೆಸ್ಟ್ರಾ ಮಾಡಲ್ಲ? ಎಲ್ಲ ಕಡೆ ಆರ್ಕೆಸ್ಟ್ರಾ ಇದೆ. ಅದರಲ್ಲಿ ನೀವು ಮೆಲ್ಲ ಒಂದು ಸೌಂಡ್ ಕಡಿಮೆ ರೀತಿಯಲ್ಲಿ ಸೌಂಡ್ ಹಾಕಿದ್ದು ಆರ್ಕೆಸ್ಟ್ರಾ ಮಾಡಿ ಇರ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಮಕ್ಕಳಿದ್ದು ಡ್ಯಾನ್ಸಿಂಗ್, ವಿಶೇಷವಾದಂತಹ ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಒಳಪಟ್ಟಂತಹ ಬೇರೆ ಬೇರೆ ಕಾರ್ಯಕ್ರಮಗಳು. 1,000 ಜನ ಕೂತ್ಕೊಳ್ತಿರ್ತಾರೆ, ಹಿಂದೆ ಅವರಿಗೆ ಕೇಳಲಿಲ್ಲ, ನಾವು ಸೌಂಡು ಹಾಕಿ ಏನಿದ್ರು ನಿಮಗೆ 11:30 ಮುಗಿಸಿಗೆ ಕಷ್ಟ ಇದೆ. ಈಗ ನೀವು ಸಂಪ್ರದಾಯ ಮುರಿಬಾರ್ದು ಅಂತ ಹೇಳ್ತೀವಿ. ಒಂದು ಸಂಪ್ರದಾಯ ಇದೆ, ಏನಿದ್ರು 11:30 ಮಾಡ್ಬೋದು, ಅದಕ್ಕೆ ವಿರುದ್ಧ ಇಲ್ಲ. ನೋಡಿ, ನಾನು ಹೇಳ್ತೀನಿ ಸರಿ ಇದೆ, ನಿಯಮಗಳು ನಾನು ಒಪ್ತೇನೆ. ನೀವು ಶಾರದಾ ಉತ್ಸವ ಕುದ್ರೋಡಿ ಇಷ್ಟೊಂದು ವೈಭವ ಉತ್ಸವವನ್ನು ಸಾಧ್ಯ ಇದೆ. ಲಕ್ಷಾಂತರ ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ದೇವಸ್ಥಾನದಲ್ಲಿ ಆ ದೇವರ ದರ್ಶನಕ್ಕೆ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅಷ್ಟು ಜನ ಬರುವಾಗ ನೀವು 11 ಗಂಟೆ ಒಳಗಡೆ ಮುಗಿಸ್ಬೇಕಂತ ಹೇಳಿದ್ರೆ ಹೇಗೆ ಸಾಧ್ಯ? ಅಲ್ಲ, ಈಗ ಇಷ್ಟು ವರ್ಷದಲ್ಲಿ ಕುದ್ರೋಳಿ ಪ್ರೊಸೆಷನ್ ಇರ್ಬೋದು ಅಥವಾ ಗಣೇಶೋತ್ಸವ ಏನು ಆ ಪ್ರೊಸೆಷನ್ ಹೋಗ್ತಾ ಇರುವಾಗ ತಡೆದು ನಿಲ್ಲಿಸಿದ ಘಟನೆ ಆಗಿಲ್ಲ. ಯಾಕೆಂದ್ರೆ ಅವರು ಸ್ವಲ್ಪ ಅದನ್ನ ಬೇಕಾದ ರೀತಿಯಲ್ಲೇ ನೋಡ್ತಾರೆ. ಇದನ್ನು ಈಗ ನೀವು ಸ್ವಲ್ಪ ಇದಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಅವರು ಅದನ್ನು ಸ್ಟ್ರಾಂಗ್ ಮಾಡುವ ಒಂದು ಪರಿಸ್ಥಿತಿ ಬರ್ತದೆ. ಪೊಲೀಸ್ ಅಥವಾ ಇಲಾಖೆ ಇಷ್ಟವರೆಗೆ ಅವರು ಸ್ವಲ್ಪ ಕಣ್ಮುಚ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ನಿಮ್ಮ ಸೈಡ್ನಿಂದ ಒಂದು ಒತ್ತಡ ಕೊಟ್ಟಾಗ ಅವರಿಗೂ ಅನಿಸ್ತದೆ ಇದು ಕಾನೂನು ಅಂತ. ಈ ಪೊಲೀಸರು ಯಾವ್ಯಾವ ಇವತ್ತು ಇಲ್ಲಿಯ ಸುವ್ಯವಸ್ಥೆ ಕಾನೂನು ಇಲ್ಲಿ ಶಾಂತಿ ನೆಲೆಸಬೇಕು ಅಂತ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮೊದಲನಾಗಿ ವಿಶ್ವ ಹಿಂದೂ ಪರಿಷತ್ ಬಲವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ಒಂದು ಅಭ್ಯಂತರ ಇಲ್ಲ. ಅವ್ರು ಏನು ಇವತ್ತು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ, ಇವತ್ತು ನಮಗೂ ಅನುಭವಕ್ಕೆ ಬರ್ತಾ ಇದೆ, ನಮಗೂ ಸಂತೋಷ ಆಗ್ತಾ ಇದೆ. ಪೊಲೀಸ್ ಕಮಿಷನರ್ ಬಂದ ತಕ್ಷಣ ಇವತ್ತು ಹಿಂದೂಗಳ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಕಡಿಮೆ ಆಗಿದೆ, ಅಕ್ರಮ ಗೋಸಾಗಾಟ ಕಡಿಮೆ ಆಗಿದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಸ್ವಾಗತ ಮಾಡ್ತೀರಾ? ನಾನು ಹೇಳ್ತೀನಿ ಒಂದು ನಿಮಿಷ. ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ದೇವರುಗಳನ್ನು ಅವಹೇಳನ ಮಾಡಿಕಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇತ್ತು, ಹಿಂದುತ್ವದ ಬಗ್ಗೆ ಹೇಳಿಕೆಗಳು ಬರ್ತಾ ಇತ್ತು, ಅಥವಾ ಬೇರೆ ಬೇರೆ ದ್ವೇಷಪೂರಿತ ಹೇಳಿಕೆಗಳು ಬರ್ತಾ ಇತ್ತು. ಇದೆಲ್ಲವೂ ಕಡಿಮೆ ಆಗಿದೆ. ನಾವು ಕೂಡ ಇದನ್ನೇ ಕಾಯ್ತಾ ಇದ್ದದ್ದು, ಇಂಥವರು ಅಧಿಕಾರಿಗಳು ನಮ್ಗೆ ಬೇಕು ಅಂತ ಹೇಳಿ. ನೀವು ಕಮಿಷನರ್ ಮನವಿ ಕೊಡಲಿಲ್ಲ ನೋಡಿ, ಪೊಲೀಸ್ ಅದಕ್ಕೋಸ್ಕರ ನಾನು ಹೇಳುವುದು, ಇವತ್ತು ಈ ಏನು ನಿಯಮ ಇದೆ ಇದು ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಇದೆ. ಈಗ ಜಿಲ್ಲಾಧಿಕಾರಿಗಳಿಗೆ ನೀವು ಹೇಳಿದ್ರಲ್ಲ, ಅದರಲ್ಲೇ ಒಂದು ಕ್ಲಾಸ್ ಕೊಟ್ಟಿದ್ದಾರೆ. ಏನಂದ್ರೆ ನ್ಯಾಷನಲ್ ಫಂಕ್ಷನ್ ಆರ್ ಸ್ಟೇಟ್ ಫಂಕ್ಷನ್ ಆಸ್ ನೋಟಿಫೈಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್. ಈಗ ಏನಾಗ್ತದೆ, ಗಣೇಶ ಚತುರ್ಥಿಯಾಗಿ ಇದು ನೋಟಿಫೈಡ್ ಅಲ್ಲ, ನ್ಯಾಷನಲ್ ಫೆಸ್ಟಿವಲ್ ಅಲ್ಲ ಅಂತ ಹೇಳಿ ನೋಟಿಫೈ ಮಾಡಬೇಕು. ಸೊ ಇದೀಗ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೆ, ಗಣೇಶ ಹಬ್ಬ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರನೇ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದಂತಹ ಗಣೇಶ ಹಬ್ಬವನ್ನು ನಾವು ರಾಷ್ಟ್ರೀಯ ಹಬ್ಬ ಅಂತ ಹೇಳುವುದು ಹೇಳದೇ ಇರುವುದು ಸರಿಯಲ್ಲ. ಅದು ಒಂದು ಕೂಡ ನಮ್ದು ನಾಡ ಹಬ್ಬನೇ. ದಸರಾವನ್ನು ಹೇಗೆ ನಾವು ನಾಡ ಹಬ್ಬ ಅಂತ ಕರಿತೀವಿ, ಗಣೇಶೋತ್ಸವವು ನಾಡ ಹಬ್ಬ. ಯಾಕೆಂದ್ರೆ ಒಂದು ಉದ್ದೇಶ ಇತ್ತು ಅದರ ಹಿಂದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ಅದನ್ನು ಅದೇ ರೀತಿ ಪರಿಗಣಿಸಿ ಪೊಲೀಸರು ಅನುಮತಿ ಕೊಡಬೇಕು ಅಂತೇಳಿ ನಮ್ದು ಆಗ್ರಹ. ಈ ನಿಯಮದ ಪ್ರಕಾರ ಅದನ್ನು ಬಂದ್ ಮಾಡಿ ಸಾಧ್ಯ ಇದೆ, ನಮ್ಮದೊಂದು ಸಂಪ್ರದಾಯ. ಅದು ನೀವು ಈ ರೀತಿ ಸಂಪ್ರದಾಯವನ್ನು ಕಾನೂನಿನ ಇದಕ್ಕೆ ನಿಯಮದ ಪ್ರಕಾರ ಅಂತ ನೀವು ಬಂದ್ ಮಾಡಿ ಅಂತ ಹೇಳಿದ್ರೆ ಕಷ್ಟ ಸರ್. ಅದಕ್ಕೋಸ್ಕರ ನಾನು ಹೇಳಿದ್ದು ಪೊಲೀಸ್ ಇಲಾಖೆ ತಪ್ಪಂತ ಹೇಳ್ತಲ್ಲ, ಪೊಲೀಸ್ ಇಲಾಖೆ ಇದನ್ನು ಅಂದ್ರೆ ಮನವರಿಕೆಯವರು ತೆಗೆದುಕೊಳ್ಬೇಕು. ಹೇಗಿದೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಜನರ ಭಾವನೆ, ಯಾವುದಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಈ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೀವಿ ಎಂಬುದನ್ನು ಪೊಲೀಸ್ ಇಲಾಖೆ ಒಂದ್ಸಲ ಯೋಚನೆ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು.